ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಮೇಳದ ಕಲರವ ಕಳೆಗಟ್ಟಿದೆ. ಯಂತ್ರೋಪಕರಣಗಳು, ಕೃಷಿ ಉಪಕರಣಗಳು, ನಾನಾ ಬಗೆಯ ತಳಿಗಳು, ಆಹಾರ ಮೇಳ ಎಲ್ಲರ ಗಮನ ಸೆಳೆದಿದೆ. ಅದರಲ್ಲೂ ಆಹಾರ ಮೇಳದಲ್ಲಿ ಹುಳು ಹುಪ್ಪಟೆಗಳಿಂದ ತಯಾರಿಸಲಾದ ವಿವಿಧ ಬಗೆಯ ಖಾದ್ಯಗಳು ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ನೀಡಿರುವ ವರದಿ ಇಲ್ಲಿದೆ ನೋಡಿ. ರೈತನ ಅತಿ ದೊಡ್ಡ ಹಬ್ಬ ಕೃಷಿ ಮೇಳಕ್ಕೆ ಈಗಾಗಲೇ ಲಕ್ಷಾಂತರ ಮಂದಿ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಿಮಗೆ ಸಖತ್ ಕ್ರೇಜಿ ಆಗಿರುವಂಥ ಒಂದಷ್ಟು ನಿಮಗೆ ಸ್ಟೋರಿಗಳನ್ನು ನಾನು ಇವತ್ತು ರಿವೀಲ್ ಮಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಒಂದು ಕೀಟ ಮೇಳದಲ್ಲಿ ಒಂದು ವಿಶೇಷ ವಿಭಿನ್ನವಾದ ಫುಡ್ ಮೆನುವನ್ನು ನಿಮಗೆ ತೋರಿಸ್ತೀನಿ. ಕೀಟಗಳಿಂದ ಮಾಡಿರುವಂಥ ಮೆನು, ಬಾರ್ಬೆಕ್ಯೂ, ಎಲ್ಲ ರೀತಿಯಾದಂಥ ಖಾದ್ಯಗಳಿದ್ದಾವೆ, ಬಗೆ ಬಗೆಯಾದ ಖಾದ್ಯಗಳಿದ್ದಾವೆ. ಇವೆಲ್ಲ ನೀವು ಚೀನಾದಲ್ಲಿ ತಿಂತಿದ್ರು ಅಂತೀರ. ನಮ್ಮ ದೇಶದಲ್ಲೂ ಕೂಡ ಫಸ್ಟ್ ಟೈಮ್ ಜಿ ಕೆ ವಿ ಕೆಯಲ್ಲಿ ಅನಾವರಣ ಮಾಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ. ಹೌದಾ ಇವೆಲ್ಲ ತಿಂತಾರ ಅಂತ ನೀವು ಎಕ್ಸೈಟ್ ಆಗ್ಬೋದು. ಅಂತಹ ಥ್ರಿಲ್ಲಿಂಗ್ ಒಂದಷ್ಟು ಫುಡ್ ಮೆನುವನ್ನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ರೇಷ್ಮೆ ಹುಳುವಿನ ಬಾರ್ಬೆಕ್ಯೂ. ಇದು ಎಲ್ಲೋ ಫಾರಿನಲ್ಲಿ ಚೀನಾದವರು ತಿಂತಿದ್ರು ಅನ್ಕೋಬೋದು. ಅದು ನಾವು ಕೂಡ ತಿನ್ಬೋದು, ತುಂಬ ಹೆಲ್ತಿ ಅಂತ ಈ ಬಾರಿ ಇಲ್ಲಿನ GKVKಯ ಕೃಷಿ ಮೇಳದಲ್ಲಿ ಎಲ್ಲ ಒಂದು ಫುಡ್ ಮೆನುವನ್ನು ಎಕ್ಸ್ಪ್ಲೋರ್ ಮಾಡಿರುವಂಥದ್ದು. ಬಗೆ ಬಗೆಯ ಖಾದ್ಯಗಳಿದ್ದಾವೆ. ಪ್ರಮುಖವಾಗಿ ನೋಡಿ ಮಿಡತೆ ಕಬಾಬು ತುಂಬ ಟೇಸ್ಟಿಯಾಗಿರುತ್ತಂತೆ. ಇಲ್ಲಿ ಟೇಸ್ಟ್ ಮಾಡೋರು ಇದ್ದಾರೆ, ಅವ್ರನ್ನೂ ಆಮೇಲೆ ಮಾತಾಡಿಸ್ತೀನಿ. ಮತ್ತೊಂದು ಕಡೆ ಮಂಚೂರಿಯನ್, ರೇಷ್ಮೆ ಹುಳದ ಮಂಚೂರಿಯನ್ ಇದೆ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಜಿರಳೆ ಪಕೋಡ, ಕಾಕ್ರೋಚ್. ನೀವು ನೋಡಿರ್ಬೋದಪ್ಪ, ಕಾಕ್ರೋಚ್ ಅಂದರೆ ಎಷ್ಟೋ ಜನ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿನ್ಬೋದು ನಾವು. ಅದನ್ನು ಇಲ್ಲಿ ಫುಡ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಿಮಗೆ. ಸಾಕಷ್ಟು ವೆರೈಟಿ ಮತ್ತು ಈ ಕೀಟಗಳಿಂದನೇ ಮಾಡಿರುವಂಥ ಫುಡ್ ಇರುವಂಥ ಫ್ರೈಡ್ ರೈಸ್ ಇದೆ ನೋಡಿ. ನೀವು ನೋಡ್ತಾ ಇರ್ಬೋದು, ಮಿಲ್ವೇರಿಯಂ ಫ್ರೈಡ್ ರೈಸ್ ಇದೆ, ಚಿಗಳಿ ಚಟ್ನಿ ಇದೆ, ಗೆದ್ದಲು ಹುಳ ನೀವು ನೋಡಿದ್ದೀರಲ್ಲ ಅದರ ಬರ್ಗರ್ ಇದೆ. ತುಂಬ ಟೇಸ್ಟಿಯಾಗಿರ್ತಂತೆ, ಗರ್ಭಿಣಿಯರಿಗಂತೂ ತುಂಬ ಹೆಲ್ತಿ ಅಂತೆ ಅದು. ಮತ್ತು ರೇಷ್ಮೆ ಹುಳದ ಸೂಪು, ಅಶೋಕ್ ಸ್ವಲ್ಪ ತೋರಿಸು. ರೇಷ್ಮೆ ಹುಳದ ಸೂಪು ತುಂಬ ಚೆನ್ನಾಗಿರುತ್ತೆ ಅದು. ಎಲ್ಲನೂ ಕೂಡ ನಮ್ಮ GKVK ಸ್ಟೂಡೆಂಟ್ಸ್ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಈ ಬಾರಿ ಸಖತ್ ಎಲ್ಲರ ಒಂದು ಗಮನ ಸೆಳೀತಾ ಇದೆ ಈ ಒಂದು ಫುಡ್ ಮೆನು. ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವನ್ನ ಮಾತಾಡ್ಸೋಣ. ಅಮ್ಮ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಹರ್ಷಿಣಿ ಅಂತ. ಹರ್ಷಿಣಿ, ತುಂಬ ವೆರೈಟಿ ಫುಡ್ಡು ಇಡೀ ಒಂದು GKVK ಮೇಳದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಈ ಒಂದು ಕಾನ್ಸೆಪ್ಟು ಯಾರು ಮಾಡಿದ್ದಿದೆಲ್ಲ ಮೆನುನ? ಸರ್, ಈ ಮೆನ್ಯೂ ಎಲ್ಲ ನಾವು ನಮ್ಮ ಟೀಚರ್ಸು ರಿಸರ್ಚ್ ಪೇಪರ್ಸ್ನೆಲ್ಲ ರಿಫರ್ ಮಾಡಿ, ಲೈಕ್ ಯಾವ್ದ್ರ ಮೇಲೆ ರಿಸರ್ಚ್ ಆಗಿದೆ, ಯಾವ ಇನ್ಸೆಕ್ಟ್ಸ್ ಎಡಿಬಲ್ ಇದೆ ಅದನ್ನ ನೋಡಿಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡಿರೋವಂಥದ್ದು. ಸರ್, ಇದರಲ್ಲಿ ಹೆಲ್ತ್ ಬೆನಿಫಿಟ್ಸೇ ಜಾಸ್ತಿ ಇದೆ. ಇದರಿಂದ ಹೆಲ್ತಿಗೆ ಹಾರ್ಮ್ ಆಗುವಂಥ ಯಾವುದೇ ಕೀಟಗಳಿಲ್ಲ. ನಾವಿಲ್ಲಿ ತೋರಿಸಿರೋ ಎಲ್ಲ ಇನ್ಸೆಕ್ಟ್ಸು ಎಡಿಬಲ್ ಇನ್ಸೆಕ್ಟ್ಸ್, ಅಂದರೆ ತಿನ್ನೋವಂಥ ಕೀಟಗಳೇ ಸರ್. ನಿಜಕ್ಕೂ ಮೆಚ್ಚಬೇಕು ನಮ್ಮ GKVK ಸ್ಟೂಡೆಂಟ್ಸು. ಹೊಸ ಒಂದು ಅನ್ವೇಷಣೆ ಮಾಡಿದ್ರೆ ಅಂತ ಹೇಳ್ಬೋದು. ಇದು ಬೆಂಗಳೂರು ಭಾರತದ ಪಾಲಿಗೆ ಇಂಥ ಫುಡ್ಡುಗಳು ನಾವು ತುಂಬ ಜನ ಅವ್ರು ಹೇಳಿದಾಗೆ ಹೆಂಗಪ್ಪ ತಿನ್ನೋದು ಅಂತಾರೆ. ನೋಡಿ, ಇಂದ ಪಿಜ್ಜಾ ಮಾಡಿದ್ದಾರೆ. ಯಾವ ಹುಳ ಇದು? ಮಿಲ್ವೇರಿಯಂ ಪಿಜ್ಜಾ. ಎಷ್ಟು ಚೆನ್ನಾಗಿದೆ ನೋಡಿ. ಜಿಮ್ ಪೌಡ್ರಲ್ಲಿ ಯೂಸ್ ಮಾಡ್ತಾರಂತೆ. ಮಿಡತೆ ಫ್ರೈ ಪ್ರತಿದಿನ ಅಪ್ಪ. ಮಿಡತೆ ಅಂದರೆ ಓಡೋಗ್ತಾರೆ ನೋಡಿ. ಮಿಡತೆ ಫ್ರೈ ಥೈಲ್ಯಾಂಡು, ಚೀನಾದಲ್ಲೆಲ್ಲ ಸಿಕ್ಕಾಪಟ್ಟೆ ಇದು ಫೇಮಸ್ಸು. ಅವರು ಬಾಯಿ ಚಪ್ಪರಿಸಿ ತಿಂತಾರೆ. ಮಿಲ್ವೇರಿಯಂ ಕೇಕ್ ಇದೆ. ಎಸ್ಪೆಷಲಿ ಜಿರಳೆ ಪಕೋಡ ಇಡೀ ಒಂದು ಮೇಳದಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಜಿರಳೆ ಅಂದರೆ ಓಡೋಗ್ತಿದ್ರು, ಕಾಕ್ರೋಚ್ ಕೊಂಡ್ರೆ ಯಪ್ಪ ಅಂತಿದ್ರು. ಇಲ್ಲಿ ನೋಡಿ ಬಾಯಿ ಚಪ್ಪರಿಸುವಂಥ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ಕೃಷಿ ಮೇಳದ GKVKಯಲ್ಲಿ ಈ ಒಂದು ಫುಡ್ ಮೆನು ಏನಿದೆ, ಇನ್ಸೆಕ್ಟ್ಸ್ ಫುಡ್ ಮೆನು ತುಂಬ ಹೈಲೈಟ್ ಆಗಿ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.